ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸಲಿದ್ದೇನೆ. ಸೊ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿಯ ಅಪ್ಡೇಟ್ಸ್ ಇದ್ದರೂ ಕೂಡ ಅದನ್ನು ಸರ್ಕಾರಿ ನೌಕರರಿಗೆ ರಿಲೇಟೆಡ್ ಯಾವುದೇ ರೀತಿಯ ಅಪ್ಡೇಟ್ಸ್ ಇದ್ದರೂ ನನ್ನ ಚಾನಲ್ನಲ್ಲಿ ಇಮಿಡಿಯೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಇವಾಗ ರೀಸೆಂಟಾಗಿ ಆಗಿರೋಂತಹ ಅಪ್ಡೇಟ್ ಏನಂದರೆ, ಸರ್ಕಾರಿ ನೌಕರರಿಗೆ ಇದೊಂದು CM ಮತ್ತು DCM ಮತ್ತೊಂದು ಭರವಸೆಯನ್ನೇ ಕೊಟ್ಟಿದ್ದಾರೆ. ಏನದು ಅಂತ ಅನ್ನೋ ವಿಷಯವನ್ನು ಪ್ರಕಟಿಸಿದ್ರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಎಸ್ ಷಡಕ್ಷರಿ ಅವರು ಇದನ್ನು ಪ್ರಕಟಿಸಿದರು. ಸೊ ನಾನು ಅದನ್ನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಆ ವರದಿಯಲ್ಲಿ ಏನಿತ್ತು ಅಂತ. ಸೊ ಇದರಲ್ಲಿ ನಿಮಗೆಲ್ಲ ಅಪ್ಡೇಟ್ಗಳು ಸಿಗಲಿದೆ. ಇದು ರೀಸೆಂಟ್ ಅಪ್ಡೇಟ್ ಆಗಿರೋದ್ರಿಂದ ತಪ್ಪದೆ ಈ ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಹಾಗೂ ನಾನು ಹೇಳ್ತಾ ಕೆಲವರಿಗೆ ಏನಾದರೂ ಮಿಸ್ ಆಯ್ತು ಯಾವುದೋ ಪಾಯಿಂಟ್ ಅಂತ ಅನ್ನಬಾರ್ದು ಅನ್ನೋದಕ್ಕೋಸ್ಕರ ಯಾರ್ದೋ ಒಂದು ಫೋಟೋ ಹಾಕಿಬಿಟ್ಟು ಎಕ್ಸ್ಪ್ಲೇನ್ ಮಾಡೋ ಬದಲು ಈ ಥರ ನಾನು ಕನ್ನಡದಲ್ಲಿ ಟೈಪ್ ಮಾಡಿಟ್ಟಿದ್ದೀನಿ. ಯಾಕಂದರೆ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದರೆ ಈಸಿಯಾಗಿ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಈ ಇನ್ಫಾರ್ಮೇಷನನ್ನು ಓದಿ ಕೂಡ ತಿಳ್ಕೊಳ್ಬೋದಾಗಿದೆ. ಸೊ ಮೊದಲನೇದಾಗಿ ಲೋಕಸಭೆ ಚುನಾವಣೆ 2024 ಫಲಿತಾಂಶ ಘೋಷಣೆಯಾಗಿದೆ. ಸೊ ಇವಾಗ ಆಲ್ರೆಡಿ ಘೋಷಣೆ ಆಗಿದೆ ಅಲ್ವಾ. ಅದು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಲೋಕಸಭೆ ಚುನಾವಣೆ ನೀತಿ ಸಂಹಿತೆಯನ್ನು ಗುರುವಾರ ವಾಪಸ್ ಪಡೆದಿದೆ. ಅಂದರೆ 4ನೇ ತಾರೀಕಿಗೆ ಏನು ಫಲಿತಾಂಶ ಪ್ರಕಟ ಆಯ್ತಲ್ವ, ಲೋಕಸಭೆ ಚುನಾವಣೆ ಫಲಿತಾಂಶ. ಹಾಗಾಗಿ ಚುನಾವಣಾ ನೀತಿ ಸಂಹಿತೆ ಏನಿತ್ತು ಅದನ್ನು ಗುರುವಾರ ಅಂದರೆ 6ನೇ ತಾರೀಕು ಜೂನ್ 6ರಂದು ವಾಪಸ್ ಪಡೆದಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ಚುನಾವಣೆ ನೀತಿ ಸಂಹಿತೆ ಎಷ್ಟು ದಿನ ಜಾರಿ ಇರುತ್ತೋ ಅಷ್ಟು ದಿನದವರೆಗೂ ಯಾವುದೇ ಹೊಸ ರೀತಿಯ ಯೋಜನೆಗಳನ್ನು ಜಾರಿಗೆ ತರೋ ಹಾಗಿಲ್ಲ. ಹಾಗಾಗಿ ಮಾರ್ಚ್ 16ರಂದೇ 7ನೇ ವೇತನ ಆಯೋಗದ ವರದಿಯನ್ನು ಮುಖ್ಯಮಂತ್ರಿಯವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಕೂಡ ಅದನ್ನು ಜಾರಿಗೆ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಮಾರ್ಚ್ 16 ಮಧ್ಯಾಹ್ನದಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿತ್ತು. ಹಾಗಾಗಿ ಏನು 7ನೇ ವೇತನ ಆಯೋಗ ಜಾರಿ ಆಗಬೇಕಿತ್ತೋ ಅದು ಇಷ್ಟು ದಿನದ ಕಾಲ ಮುಂದುವರ್ದ್ಕೊಂಡು ಬಂದಿದೆ. ಸೊ ಆದರೆ ಈಗ ಸಂತಸದ ಸುದ್ದಿ ಏನಂದರೆ ಚುನಾವಣೆ ನೀತಿ ಸಂಹಿತೆಯನ್ನು ಗುರುವಾರ ವಾಪಸ್ ಪಡೆದಿದ್ದಾರೆ. ಹಾಗಾಗಿ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಕ್ಷರಿ ಮತ್ತು ರಾಜ್ಯ ಸಂಘದ ಪದಾಧಿಕಾರಿಗಳು ದಿನಾಂಕ 3/6/2024 ಅಂದರೆ 4ನೇ ತಾರೀಕಿಗೆ ಫಲಿತಾಂಶ ಬರೋದು. ಆದರೆ 3ನೇ ತಾರೀಕು ಸೋಮವಾರನೇ ಹೋಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು. ಸೊ ಫಲಿತಾಂಶ ಬರೋ ಮೊದಲೇ ಹೋಗಿ ಅವರನ್ನು ಭೇಟಿ ಮಾಡಿ 7ನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸುವಂತೆ ಮನವಿ ಮಾಡಿದರು. ಸೊ ಆಲ್ರೆಡಿ ಇಷ್ಟು ದಿನ ಎಕ್ಸ್ಟೆಂಡ್ ಆಗಿದೆ, ಹಾಗಾಗಿ ಅದನ್ನು ಜಾರಿಗೊಳಿಸಿ ಅಂತ ಹೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಮನವಿಯನ್ನು ಆಲಿಸಿದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನೀತಿ ಸಂಹಿತೆ ಮುಕ್ತಾಯವಾದ ನಂತರ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಭರವಸೆ ನಿಯೋಗಕ್ಕೆ ನೀಡಿದರು. ಸೊ ಅವರು ಹೋಗಿ ಮನವಿ ಮಾಡಿಕೊಂಡಾಗ ಯಾವಾಗ ಚುನಾವಣಾ ನೀತಿ ಸಂಹಿತೆ ಮುಕ್ತಾಯ ಆಗುತ್ತೋ ಅದರ ನಂತರ ಇಮಿಡಿಯೇಟ್ ಆಗಿ ನಾವು ಏನು 7ನೇ ವೇತನ ಆಯೋಗ ಶಿಫಾರಸುಗಳನ್ನು ನೀಡಿದೆ ಅದನ್ನೆಲ್ಲವನ್ನು ಜಾರಿಗೊಳಿಸ್ತೇವೆ ಅಂತ ಭರವಸೆಯನ್ನು ನೀಡಿದರು. ವಿಧಾನಸಭೆಯಿಂದ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ವಾಪಸ್ಸನ್ನು ಪಡೆಯಲಾಗಿದೆ. ಆದರೆ ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣೆ ಘೋಷಿಸಲಾಗಿತ್ತು. ಇವಾಗ ಲೋಕಸಭೆ ಚುನಾವಣೆ ಮುಗಿದಿದೆ, ಫಲಿತಾಂಶನೂ ಬಂದಿದೆ, ಹಾಗಾಗಿ ಅದರ ಚುನಾವಣೆ ನೀತಿ ಸಂಹಿತೆಯನ್ನು ವಾಪಸ್ ಪಡೆದಿದ್ದಾರೆ. ಆದರೆ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ ಅಂತ ಚುನಾವಣೆ ಘೋಷಿಸಲಾಗಿತ್ತು. ಆದರೆ ಇಲ್ಲಿ ನಡೆದಿರುವಂತಹ ಇನ್ನೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಏನು ಅಡ್ವಾಂಟೇಜ್ ಆಗಿದೆ ಅಂದರೆ ಗುರುವಾರ ಈ ಚುನಾವಣೆಗೆ 11 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಸೊ ಏನಾಯ್ತಂದರೆ ಗುರುವಾರ ಇದರಲ್ಲಿ 11 ಪೀಪಲ್ ಯಾವುದೇ ಒಬ್ಜೆಕ್ಷನ್ ಇಲ್ಲದೆ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಈ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಂತ ಏನು ಚುನಾವಣೆ ನಡಿಬೇಕಿತ್ತು ವಿಧಾನ ಪರಿಷತ್ಗೆ ಅದು ನಡೆಯೋದಿಲ್ಲ. ಯಾಕಂದರೆ 11 ಅಭ್ಯರ್ಥಿಗಳು ಆಲ್ರೆಡಿ ಅವಿರೋಧವಾಗಿ ಅಂದರೆ ಅಬ್ಜೆಕ್ಷನ್ ಇಲ್ಲದೆ ಆಯ್ಕೆ ಆಗಿದ್ದಾರೆ. ಆದರೆ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದರಿಂದ ಚುನಾವಣೆ ಜೂನ್ 13ರಂದು ಚುನಾವಣೆ ನಡಿಬೇಕಿತ್ತು. ಸೊ ಏನಾದರೂ ಈ ಚುನಾವಣೆ ಜೂನ್ 13ರವರೆಗೆ ಇದೇನಾದರೂ 11 ಅಭ್ಯರ್ಥಿಗಳು ಆಯ್ಕೆ ಆಗಿಲ್ಲ ಅಂತಿದ್ರೆ
ಜೂನ್ 13ಕ್ಕೆ ಚುನಾವಣೆ ನಡಿಬೇಕಾಗಿತ್ತು ವಿಧಾನ ಪರಿಷತ್ ಸದಸ್ಯರು. ಸೊ ಜೂನ್ 13ವರೆಗೂ ಯಾವುದೇ ಜಾರಿ ಆಗ್ತಿರ್ಲಿಲ್ಲ. ಆದರೆ ಏನಾಯಿತು ಅಂದರೆ ಜೂನ್ 13ಕ್ಕೆ ಈ ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡೋ ಚುನಾವಣೆ ನಡೀಬೇಕಿದ್ರಿಂದ ಜೂನ್ 16 ತನಕ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನೀತಿ ಸಂಹಿತೆಯನ್ನು ಜಾರಿಯಲ್ಲಿಟ್ಟಿದ್ದಾರೆ. ಸೊ ಏನಾಯ್ತಂದ್ರೆ ಇವಾಗ ಹಲವಾರು ಜನ ಅನ್ಕೊಂತಿರ್ಬೋದು ಲೋಕಸಭೆ ಚುನಾವಣೆ ಮುಗೀತು, ಫಲಿತಾಂಶನೂ ಬಂತು, ಇನ್ನೂ ಅನೌನ್ಸ್ ಮಾಡಿಲ್ಲ ಅಂತ. ಆದರೆ ಇಲ್ಲೇನು ಪ್ರಾಬ್ಲಮ್ ಆಗಿರೋದಂದರೆ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡೋದಕ್ಕೆ ಏನು ಚುನಾವಣೆ ಜೂನ್ 13ಕ್ಕೆ ಅಂತ ಅವ್ರು ಅಂದ್ಕೊಂಡಿದ್ರು, ಹಾಗಾಗಿ ಜೂನ್ 16ರವರೆಗೂ ಕರ್ನಾಟಕದಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿದೆ. ಇವಾಗ ಆ ಚುನಾವಣೆ ಕ್ಯಾನ್ಸಲ್ ಆಗಿದೆ ಜೂನ್ 13ರಂದು ಆಗೋದು, ಯಾಕಂದರೆ 11 ಅಭ್ಯರ್ಥಿಗಳು ಅವಿರೋಧವಾಗಿ ಆಲ್ರೆಡಿ ಆಯ್ಕೆ ಆಗಿದ್ದಾರೆ. ಬಟ್ ಚುನಾವಣೆ ನೀತಿ ಸಂಹಿತೆ ಒಂದ್ಸಲ ಜಾರಿ ಆದಮೇಲೆ ಅದನ್ನು ಕ್ಯಾನ್ಸಲ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಜೂನ್ 16ರವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಜೂನ್ 16ರ ನಂತರ 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೆ ಬರೋ ತೀರ್ಮಾನ ಕೈಗೊಳ್ಳಬಹುದು ಅಂತ ತಿಳಿಸಿದ್ದಾರೆ. ಸೊ ಇದು ಯಾರಂದರೆ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಂತ ಸಿ ಷಡಕ್ಷರಿ ಅವರು ತಾವು ಹೋಗಿ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಬಂದ ನಂತರ ಅವರ ನಡುವೆ 3/6/2024 ಅಂದರೆ ಜೂನ್ 3ರಂದು ಏನು ಸಭೆ ನಡೆಸಿದ್ರು ಅವರು ಮುಖ್ಯಮಂತ್ರಿಯವ್ರ ಜೊತೆಗೆ, ಅದರಲ್ಲಿ ಅವರು ನೀಡಿರುವಂತಹ ವರದಿ, ಆ ಸಭೆ ನಂತರ ನೀಡಿರುವಂತಹ ವರದಿ. ಸೊ ಅವ್ರು ಏನು ತಿಳಿಸಿದ್ದಾರೆ ಅಂದರೆ ಇವಾಗ ಲೋಕಸಭೆ ಚುನಾವಣೆ ಸಂಹಿತೆ ನೀತಿ ಸಂಹಿತೆಯನ್ನು ವಾಪಸ್ ತಗೊಂಡಿದ್ರು ಕೂಡ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡೋಕ್ಕೆ ಚುನಾವಣೆ ನಡೆಸಬೇಕು ಅಂತ ಹೇಳಿ ಏನು ಜೂನ್ 16ರವರೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿ ಮಾಡಿದರೋ ಅದರಿಂದಾಗಿ ಜೂನ್ 16ರ ನಂತರ 7ನೇ ವೇತನ ಆಯೋಗದ ವರದಿಯನ್ನು ಅಂಗೀಕಾರ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಈ ಲೇಟೆಸ್ಟ್ ಅಪ್ಡೇಟು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಯಾವ ಅಂಶಗಳು ಜಾರಿ ಆಗಿದೆ ಅನ್ನೋದ್ರ ಬಗ್ಗೆ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ 7ನೇ ವೇತನ ಆಯೋಗದಲ್ಲಿ ಹಲವಾರು ಅಂಶಗಳನ್ನು ನೀಡಿದರು, ಆದರೆ ಅದರಲ್ಲಿ ಅದನ್ನು ಪರಿಷ್ಕರಿಸಿ ಆರ್ಥಿಕ ಇಲಾಖೆ ಅವರ ವರದಿಯಲ್ಲಿ ಕೆಲವು ಪರಿಷ್ಕರಣೆ ಮಾಡಿ ಅವರೇ ಬೇರೆ ಶಿಫಾರಸನ್ನು ನೀಡಿದ್ದಾರೆ. ಸೊ ಅದು ಯಾವ್ಯಾವ ಅಂಶಗಳು ಆರ್ಥಿಕ ಇಲಾಖೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂಗೀಕರಿಸಿರುವಂತಹ 7ನೇ ವೇತನ ಆಯೋಗದ ಅಂಶಗಳು ಯಾವುದು ಅಂತ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ನೋಡಿ ಇನ್ಫಾರ್ಮೇಷನನ್ನು ಪಡ್ಕೊಳ್ಬೋದಾಗಿದೆ. ಹಾಗೂ ನೀವು ಇದು ಬರೀ ಸರ್ಕಾರಿ ನೌಕರರಿಗಷ್ಟೇ ಅಲ್ಲದೆ ಯಾರು ರಿಟೈರ್ಡ್ ಆಗಿರ್ತಾರೋ ಪಿಂಚಣಿ ತೊಗೊತಿರ್ತಾರೋ ಅವರು ಕೂಡ ಇದು ಅನ್ವಯ ಆಗುತ್ತೆ. ಮತ್ತು ನೀವು ನೋಡಿ ಹಾಗೂ ನಿಮ್ಮ ಕೊಲೀಗ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೂ ಕೂಡ ಈ ಇನ್ಫಾರ್ಮೇಷನನ್ನು ಶೇರ್ ಮಾಡಿ ಅಂತ ತಿಳಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಅಥವಾ ಯಾವುದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಕೂಡ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.